ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಕೋವಾ ಬಟರ್ ಬನ್. ಈ ಕೋವಾ ಬಟರ್ ಬನ್ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವೀಡಿಯೋದಾಗ ನಾವು ಈಸಿಗಿಂತ ಈಸಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾರೋ ಪ್ರತಿಯೊಂದು ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಫ್ರೆಂಡ್ಸ್, ನಿಮ್ಗೆ ಗೊತ್ತಿರೋಂಗೆ ನಾ ಅಡುಗೆ ಮಾಡಿ ಹೊರಗಡೆ ಕೊಡ್ತೀನಿ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಾಯ್ತು. ಇವತ್ತಂತೂ ನಾ ಬನ್ ಬಟರ್ ಮಾಡಿ ಹೊರಗಡೆ ಕೊಟ್ಟೇರಿ. ಯಾಕಂದ್ರೆ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಅಡುಗೆ ಏನೋ ಮಾಡ್ತೀನಲ್ಲ, ಸ್ವಲ್ಪ ಇರಲಿ ರೀ, ಜಾಸ್ತಿ ಇರಲಿ, ನಾನು ಹೊರಗಡೆ ಕೊಡೋಕೆ ಇಷ್ಟಪಡ್ತೀನಿ ರೀ. ಎಲ್ಲರೂ ಕೊಟ್ಟೇರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗಂತೂ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೇರಿ. ಬಟರ್ ಬನ್ ಮಾಡೋಕೆ ನಮಗೆ ಮೊದಲಿಗೆ ನೋಡಿರಿ ಕಡಾಯಿ ತೊಗೊಳ್ಳೋಣ. ಇಲ್ಲಿ ನಾನು ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಮನೆಗೆ ಯಾವ ಕಡಾಯಿ ಐತಲ್ಲ ಅದು ನೀವು ಯೂಸ್ ಮಾಡ್ಬೋದು. ಇವಾಗ ಇದ್ರೊಳಗೆ ಇಲ್ಲಿ ನೋಡಿರಿ 1 ಕಪ್ಪಷ್ಟು ನಾನು ಹಾಲು ತೊಗೊಂಡಿದ್ದೈತಿ. ಇದಂತೂ ಹಸಿ ಹಾಲು ರೀ, ಬಿಸಿ ಮಾಡಿದ್ದಿಲ್ಲ. ಆಮ್ಯಾಗ 1 ಕಪ್ಪಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೈತಿ, ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೈತಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ ರೀ. ಗಂಟು ಇರಲಾರ್ದಂಗೆ ಮಿಕ್ಸ್ ಮಾಡಬೇಕು. ನೋಡಿರಿ ಇದಂತೂ ಬಿಸಿ ಹಾಲಿಲ್ಲ ರೀ. ನಿಮ್ಗೆ ಬೇಕಂದ್ರೆ ನೀವು ಸ್ವಲ್ಪ ಬಿಸಿ ಮಾಡಿನೂ ಹಾಲು ಹಾಕ್ಬೋದು ರೀ. ನಾನಂತೂ ಹಸಿ ಹಾಲು ಹಾಕಿ ಮಿಕ್ಸ್ ಮಾಡ್ಲಿಕ್ಕತ್ತೀನಿ. ಸ್ವಲ್ಪನೂ ಗಂಟು ಇರಲಾರ್ದಂಗೆ ಇದನ್ನು ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಇದಂತೂ ಕೋವಾ ಥರ ರೀ. ಅಂದರೆ ಬನ್ನಿಗೆ ನಾವು ಇದೇನು ಬಟರ್ ಬನ್ ಮಾಡಾಕತ್ತೀವಲ್ಲ, ಅದಕ್ಕೆ ಕೋವಾ ನಾವು ಪ್ರಿಪೇರ್ ಮಾಡಾಕತ್ತೀವಿ. ಹೊರಗಡೆ ತೊಗೊಂಡು ಬಂದ್ರೆಲ್ಲ ಭಾಳ ಕಾಸ್ಟ್ಲಿ ಬೀಳ್ತೈತೆ ರೀ ನಮ್ಮ ಕೋವಾ ತೊಗೊಂಡು ಬರೋದು. ಅದಕ್ಕೆ ನಾವು ಮನ್ಯಾಗ ಇದು ಹಾಲಿನ ಪೌಡ್ರ್ ಹಾಕಿ ಕೋವಾ ಥರ ನಾವು ಮಾಡ್ಬೋದು ರೀ. ಇದಂತೂ ರೆಡಿ ಐತ್ರಿ. ಇವಾಗ ಗ್ಯಾಸ್ ಹಚ್ಚೋಣ. ಇವಾಗ ಇದ್ರ ಮ್ಯಾಗ ಕಡಾಯಿ ಇಡೋಣ ರೀ. ಇದೇನು ನಾವು ಹಾಲು ಮತ್ತು ಹಾಲಿನ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕೋವಾ ಮಾಡೋಕ್ಕೆ, ಅದಂತೂ ಇಟ್ಟಿದ್ದೈತಿ. ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಇಲ್ಲಿ ನೋಡಿರಿ ಕೈ ಬಿಡ್ಲಾರ್ದಂಗೆ ಹಿಂಗೆ ಮಿಕ್ಸ್ ಮಾಡ್ಬೇಕು ರೀ. ಇದಂತೂ ಗಂಟು ಆಗ್ಲಾರ್ದಂಗೆ ಈಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇದು ಗಟ್ಟಿ ಆಗೋದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ಇದ್ರೊಳಗೆ ಸಕ್ರೆ ಹಾಕೊಂಡ್ರಿ. ಇಲ್ಲಿ ನಾನು 3 ಚಮಚಷ್ಟು ಸಕ್ರೆ ಯೂಸ್ ಮಾಡ್ಲಿಕ್ಕತ್ತೀನಿ. ಜಾಸ್ತಿ ಅಂತೂ ಯೂಸ್ ಮಾಡ್ಲಿಕ್ಕತ್ತಿಲ್ಲ ರೀ. ಯಾಕಂದರೆ ಹಾಲಿನ ಪೌಡ್ರ್ನಾಗ ಸಕ್ರೆ ಕಂಟೆಂಟ್ ಇರ್ತೈತೆ ರೀ. ಅದಕ್ಕೆ ಆಲ್ರೆಡಿ ಸಕ್ರೆ ಇರ್ತೈತೆ ರೀ ಹಾಲಿನ ಪೌಡ್ರ್ದಾಗ. ಅದಕ್ಕೆ ಜಾಸ್ತಿ ಆಗ್ತೈತೆ ಅಂತೇಳಿ 3 ಚಮಚಷ್ಟು ಸಕ್ರೆ ಇಷ್ಟ ಯೂಸ್ ಮಾಡ್ಲಿಕ್ಕತ್ತೀನಿ. ನೀವು ಸಕ್ರೆ ಜಾಸ್ತಿ ತಿನ್ನೋದಿದ್ರಲ್ಲ 1 ಚಮಚ ಜಾಸ್ತಿನೂ ಸಕ್ರೆ ಹಾಕ್ಬೋದು. ಇದು ನೋಡಿರಿ ಕೈ ಬಿಡ್ಲಾರ್ದಂಗೆ ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ಫ್ರೆಂಡ್ಸ್, ಹಾಲಿನ ಕೋವಾಗ ಇದೇನು ರೆಡಿ ಮಾಡ್ಕೊಳಕತ್ತೀವಲ್ರಿ ನಾವು, ಗಟ್ಟಿ ಅಂತೂ ಆಗಿದ್ದೈತಿ. ನೀವು ನೋಡ್ಬೋದು ರೀ. ನೋಡಿರಿ ಚಲೋ ಗಟ್ಟಿ ಅಂತೂ ಆಗಿದ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊತಿರ್ಬೇಕು. ಸೈಡಿಗೆ ಏನಾದರೂ ಹಿಂಗೆ ಕೆನೆ ಥರ ಇದ್ರಲ್ಲ ಅದನ್ನಂತೂ ಚೆಲ್ಲಬಾರ್ದು ರೀ, ಕಡಾಯಿನಾಗ ಹಾಕಬೇಕು. ಅದ ಟೇಸ್ಟ್ ರೀ ಬಟರ್ ಬನ್ನಿಗೆ. ನೋಡಿರಿ ಇವಾಗಂತೂ ಇದನ್ನು ತಣ್ಣಗೆ ಹಾಕಕ್ಕೆ ಬಿಡೋಣ್ರಿ. ತಣ್ಣಗಾಗಿದ್ಮ್ಯಾಗ ಬನ್ ಬಟರ್ ಹೆಂಗೆ ಮಾಡ್ತಾರೆ ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಬರ್ರಿ ಮತ್ತು ನೆಕ್ಸ್ಟ್ ಪ್ರೊಸೆಸ್ ಏನಾಯ್ತು ಅಂತೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನೋಡಿರಿ ಇದೇನು ನಾವು ತೊಗೊಂಡಿದ್ವಲ್ಲ ಕೋವಾ, ಇದಂತೂ ತಣ್ಣಗಾಗಿದ್ದೈತಿ. ನೋಡ್ಬೋದು ರೀ. ನೀವು ಅಂಗಡಿ ಒಳಗೆ ಕೋವಾ ನೋಡಿರ್ತೀರಲ್ಲ ಆ ಕನ್ಸಿಸ್ಟೆಂಟ್ನಾಗೆ ಇರ್ತೈತೆ ರೀ. ಈಗ ಹೊರಗಡೆ ತೊಗೊಳಕ್ಕೆ ಹೋದ್ರೆ ಜಾಸ್ತಿ ರೇಟ್ ಆಗ್ತೈತೆ ಅಂತೇಳಿ ಮನ್ಯಾಗ ಹೆಂಗೆ ಮಾಡ್ತಾರೆ ಅಂತೇಳಿ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ಇವಾಗ ಒಂದು 2 ಬನ್ ತೊಗೊಂಡಿದ್ದೈತಿ. ಇದಂತೂ ಫ್ರೆಶ್ ಬನ್ ರೀ. ನೋಡಿರಿ ಇವಾಗ ಒಂದು ಚಾಕು ತೊಗೊಂಡು ನೋಡಿರಿ ಹಿಂಗೆ ಪೂರ್ತಿ ಕಟ್ ಮಾಡಬಾರ್ದು ರೀ. ಅಂದರೆ 2 ಭಾಗ ಅಂತೂ ಮಾಡಬಾರ್ದು. ಒಂದು ಸ್ವಲ್ಪ ಸ್ವಲ್ಪ ಎಜ್ಜಿಗೆ ಇರ್ಬೇಕು ರೀ. ನೋಡಿರಿ ಹಿಂಗೆ ಇರಬೇಕು. ಹಿಂಗೆ ಕಟ್ ಮಾಡ್ಕೋಬೇಕು. ಯಾಕಂದರೆ ಕೋವಾ ಹಚ್ಚಿದಾಗ ಪೂರ್ತಿ ಡಿವೈಡ್ ಆಗಬಾರ್ದು. ಯಾಕಂದ್ರೆ ನಾವು ಬಟರ್ ಹಾಕಿ ಇದೇನು ಫ್ರೈ ಮಾಡ್ತೀವಲ್ಲ ಬನ್ನ, ಆವಾಗ ಬನ್ ಅಂತೂ ಬೇರೆ ಸಪ್ರೇಟ್ ಆಗಬಾರ್ದು ಅಂತೇಳಿ ಈ ಪ್ರೊಸೆಸ್ ಮಾಡೋದ್ರಿ. ಇವಾಗ ಇದಕ್ಕೆ ಇಲ್ಲಿ ನೋಡಿರಿ ಇದೇನು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ನಾವು ಹಾಲಿನ ಪೌಡ್ರ್ ಒಳಗೆ ಕೋವಾ, ಅದು ಇವಾಗ ಹಚ್ಚೋಣ್ರಿ. ಒಂದೇ ಸೈಡ್ ಹಚ್ಚೋಣ್ರಿ ಕೋವಾ ಅಂತೂ. ಇದೇನು ಹಾಲಿನ ಪೌಡ್ರ್ ಒಳಗೆ ಕೋವಾ ಮಾಡ್ಕೊಂಡಿದ್ದೈತಲ್ಲ ಒಂದೇ ಸೈಡ್ ಹಚ್ಚೋಣ. ಜಾಸ್ತಿ ಕ್ವಾಂಟಿಟಿ ಒಳಗೆ ಹಚ್ಚಿರಿ, ಅಂದರೆ ಹೊರಗಡೆ ಬರುವಂಗೆ ನೀವು ಹಚ್ಚಕ್ಕೆ ಹೋಗ್ಬೇಡ್ರಿ ಕೋವಾ. ನೋಡಿರಿ ಕೋವಾ ಹಚ್ಚಿ ಇದನ್ನು ಸೈಡಿಗೆ ಇಟ್ಬಿಡೋಣ. ನೆಕ್ಸ್ಟ್ ಬನ್ನು ಹಂಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ರೀ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಒಳಗೆ ಕೋವಾ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ನೀವು ನೋಡಿರಿ ಹಿಂಗೆ ಹಚ್ಕೋಬೋದು. ಫ್ರೆಂಡ್ಸ್, ಬನ್ನಿಗಂತೂ ಕೋವಾ ಅಂತೂ ಹಚ್ಚಿದ್ದೈತಿ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಬಟರ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಹಚ್ಚೋಣ ರೀ. ಇವಾಗ ಇದ್ರ ಮ್ಯಾಗ ಒಂದು ಕಡಾಯಿ ಇಡೋಣ. ಇಲ್ಲಿ ನಾನು ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡ್ಲಿಕ್ಕತ್ತೀನಿ. ಇವಾಗ ಇದ್ರೊಳಗೆ ನೋಡಿರಿ 1 ಚಮಚಷ್ಟು ನಾನು ಬಟರ್ ಹಾಕೀನಿ ರೀ. ಬಟರ್ ನೀವು ಎಷ್ಟು ಜಾಸ್ತಿ ಹಾಕ್ತಿರಲ್ರಿ ಅಷ್ಟು ಚಲೋ ಆಗ್ತೈತೆ ರೀ ಬನ್ ಬಟರ್. ಕೋವಾ ಬನ್ ಬಟರ್ ಅಂತೂ ಅಷ್ಟು ಚಲೋ ಆಗ್ತೈತೆ ರೀ. ಬಟರ್ ಅಂತೂ ಇವಾಗ ಮೆಲ್ಟ್ ಮಾಡೋಣ ರೀ. ಫ್ರೆಂಡ್ಸ್, ಬಟರ್ ಅಂತೂ ಮೆಲ್ಟ್ ಆಗಿದ್ದೈತ್ರಿ. ಇವಾಗ ಇದೇನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಬನ್ನ ಕೋವಾ ಹಚ್ಚಿ ಅದು ಇವಾಗ ಫ್ರೈ ಮಾಡೋಣ ರೀ. ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಮಾಡಿರಿ ಈ ಪ್ರೊಸೆಸ್ ಎಲ್ಲ. ಒಮ್ಮೆಕ್ಲೆ ನೀವು ಹೈ ಫ್ಲೇಮ್ನಾಗ ಏನಾದರೂ ಫ್ರೈ ಮಾಡಿದ್ರಲ್ಲ ಸುಡ್ತೈತ್ರಿ. ಅದಕ್ಕೆ ಬಟರ್ ಅಂತೂ ಸುಟ್ಟಿದ ವಾಸನೆ ಬರ್ತೈತಿ. ಅದಕ್ಕೆ ನೀವು ಮೀಡಿಯಮ್ ಫ್ಲೇಮ್ ಇಲ್ಕಂದ್ರೆ ಲೋ ಫ್ಲೇಮ್ನಾಗ ಫ್ರೈ ಮಾಡ್ಬೇಕ್ರಿ. 2 ಕಡೆಯಿಂದ ಇಲ್ಲಿ ನೋಡಿರಿ 2 ಕಡೆಯಿಂದ ಚಲೋ ಫ್ರೈ ಮಾಡ್ಬೇಕ್ರಿ. ಇಲ್ಲಿ ನೋಡಿರಿ ಗೋಲ್ಡನ್ ಬ್ರೌನ್ ಬರೋಂಗೆ ಫ್ರೈ ಮಾಡಬೇಕು. ಇದು ಬಟರ್ ಸ್ಮೆಲ್ ಇದ್ರೆ ಏನೈತೆ ಅಲ್ರಿ, ಇದ್ರ ಫ್ಲೇವರ್ ಇದೆಲ್ಲ ಬನ್ನೊಳಗೆ ಹೋಗ್ಬೇಕು ರೀ. ಹಂಗೆ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಬನ್ ಅಂತೂ ಬಟರ್ನಾಗ ಚಲೋ ಫ್ರೈ ಮಾಡಿದ್ದೈತ್ರಿ. ಇವಾಗ ಒಂದು ಪ್ಲೇಟ್ನಾಗ ತೆಗೆದು ಬಿಡೋಣ. ಪ್ಲೇಟ್ನಾಗ ತೆಗೆದುಬಿಟ್ಟು ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಬರ್ರಿ ಮತ್ತೆ
ಫ್ರೆಂಡ್ಸ್ ರೆಡಿ ಐತ್ರಿ ಕೋವಾ ಬಟರ್ ಬನ್. ಈ ಕೋವಾ ಬಟರ್ ಬನ್ನ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಕೋವಾ ಬಟರ್ ಬನ್ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್ ಇದಿತ್ತು ರೀ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.